ನೀವು ಬ್ಯಾಂಕ್ ಎಕ್ಸಾಮ್‌ಗೆ ಪ್ರಿಪ್ರೇಷನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ? ನಿಮಗೆ ಭಾಳಷ್ಟು ಕನ್ಫ್ಯೂಷನ್ ಇದೆ ಮತ್ತು ಬ್ಯಾಂಕ್ ಎಕ್ಸಾಮ್‌ನ ಯಾವ ರೀತಿ ಸ್ಟಡಿ ಮಾಡಬೇಕು? ಯಾವ ಸಬ್ಜೆಕ್ಟ್ ವರ್ಕ್ ಮಾಡಬೇಕು? ಯಾವ ಬುಕ್ ತೊಗೋಬೇಕು? ಮತ್ತು ದಿನಕ್ಕೆ ಎಷ್ಟು ಗಂಟೆ ವರ್ಕ್ ಮಾಡಬೇಕು ಅನ್ನೋದು ಭಾಳಷ್ಟು ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ ನಿಮಗಾಗಿನೇ. ಮತ್ತು ನೀವು ಈ ವಿಡಿಯೋದಲ್ಲಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಜೀರೋಯಿಂದ ನೀವು ಕಲಿತೀರಾ ಯಾವ ಥರ ಸ್ಟಡಿ ಮಾಡಬೇಕು ಬ್ಯಾಂಕ್ ಎಕ್ಸಾಮ್‌ಗೆ ಅಂತ. ಈವನ್ ಬಿಗಿನರ್ ಆಗಿದ್ದರೂ ಕೂಡ ನೀವು ಎಕ್ಸಾಮ್‌ಗೆ ಯಾವ ಥರ ಸ್ಟಡಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತೇನೆ. ಮೊದಲನೇದಾಗಿ ನೀವು ಬ್ಯಾಂಕ್ ಎಕ್ಸಾಮ್ಸ್ ಬಗ್ಗೆ ತಿಳ್ಕೊಳ್ಬೇಕು. ಬಿಗಿನರ್ಸ್ ಮೊದಲು ಎಕ್ಸಾಮ್ಸ್ ಬಗ್ಗೆ ಕನ್ಫ್ಯೂಷನ್ ಇರಬಾರ್ದು. ಯಾಕಂದರೆ ಕನ್ಫ್ಯೂಷನ್ ಆಗಬಾರ್ದು. ಯಾವ ಎಕ್ಸಾಮು ಯಾವಾಗಿರುತ್ತೆ ಏನು ಅಂತ ಕನ್ಫ್ಯೂಷನ್ ಇರಬಾರ್ದು. ಅದಕ್ಕೆ ಎಕ್ಸಾಮ್ಸ್ ಬಗ್ಗೆ ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ತಿಳ್ಕೊಂಡಿರಬೇಕು. ಎಸ್.ಬಿ.ಐ ಕ್ಲರ್ಕು, ಎಸ್.ಬಿ.ಐ ಪಿ.ಒ ಎಕ್ಸಾಮ್ ಇರುತ್ತೆ, ಐ.ಬಿ.ಪಿ.ಎಸ್ ಕ್ಲರ್ಕ್ ಎಕ್ಸಾಮ್ ಇರುತ್ತೆ, ಐ.ಬಿ.ಪಿ.ಎಸ್ ಪಿ.ಒ ಎಕ್ಸಾಮ್ ಇರುತ್ತೆ, ಆರ್.ಆರ್.ಬಿ ಕ್ಲರ್ಕ್ ಎಕ್ಸಾಮ್ ಇರುತ್ತೆ ಮತ್ತು ಆರ್.ಆರ್.ಬಿ ಪಿ.ಒ ಎಕ್ಸಾಮ್ ಇರುತ್ತೆ. ಇದ್ರ ಜೊತೆಗೆ ಯು.ಸಿ.ಐ ಅಂತಿದೆ, ಯು.ಸಿ.ಸಿ.ಯು, ಯು.ಐ.ಸಿ.ಸಿ ಮತ್ತು ಎನ್.ಐ.ಸಿ.ಎಲ್ ಇವೆಲ್ಲ ಪ್ರೈವೇಟು ಕಾರ್ಪೊರೇಷನ್ನು ಮತ್ತು ಎಲ್.ಐ.ಸಿ ಅಂತ ಇವು ಕೂಡ ಬ್ಯಾಂಕ್ ಎಕ್ಸಾಮ್ ರಿಲೇಟೆಡೇ ಸಬ್ಜೆಕ್ಟ್ ಇರುತ್ತೆ. ಅವು ಕೂಡ ಎಕ್ಸಾಮ್ ಇರುತ್ತೆ. ನಾವು ಬ್ಯಾಂಕ್ ಎಕ್ಸಾಮ್‌ಗೆ ಪ್ರಿಪೇರ್ ಮಾಡ್ತಿದ್ರೆ ಅವು ಕೂಡ ಎಕ್ಸಾಮ್‌ಗೆ ಬರುತ್ತೆ. ಮತ್ತು ಪ್ರತಿಯೊಂದು ಎಕ್ಸಾಮ್ ಬಗ್ಗೆ ನಿಮಗೆ ಎಲಿಜಿಬಿಲಿಟಿ ಬಗ್ಗೆ ಗೊತ್ತಿರಬೇಕು, ಸಿಲೆಬಸ್ ಬಗ್ಗೆ ತಿಳಿದಿರಬೇಕು, ಬ್ಯಾಂಕ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅದೆಲ್ಲ ತಿಳ್ಕೊಬೇಕು. ಇದೆಲ್ಲ ನಿಮಗೆ ಬೇಸಿಕ್ ಐಡಿಯಾ ಇದೆಲ್ಲ ಅಂಡರ್‌ಸ್ಟ್ಯಾಂಡಿಂಗ್ ಇರಬೇಕು. ಅಂದರೆ ಫಸ್ಟ್ ಎಲಿಜಿಬಿಲಿಟಿ ಮತ್ತು ಸಿಲೆಬಸ್ಸು ಮತ್ತು ನೀವು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಸ್ಟಾರ್ಟಿಂಗಲ್ಲಿ ನೀವು ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡಬೇಕು. ಬಿಗಿನರ್ಸ್ ಆಗಿದ್ದಾಗ ಒಂದೇ ಸಮಯದಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಲ್ಲವನ್ನು ಕವರ್ ಮಾಡ್ಕೋಬೇಕಂದ್ರೆ ಆಗೋಲ್ಲ. ಸ್ಟಾರ್ಟಿಂಗಲ್ಲಿ ನೀವು ಪ್ರಿಲಿಮ್ಸನ್ನು ವರ್ಕ್ ಮಾಡ್ತೀರಾ. ಮೊದಲು ಟಾರ್ಗೆಟ್ ಮಾಡೋಕ್ಕೆ ಆಗಿದ್ದು ನೀವು ಪ್ರಿಲಿಮ್ಸು. ಪ್ರಿಲಿಮ್ಸ್‌ಗೆ ನಮಗೆ ಏನು ಬೇಕಾಗಿರುತ್ತೆ ಮೇನ್ ಆಗಿ ನೀವು ಪ್ರಿಲಿಮ್ಸ್‌ನಲ್ಲಿ ಮುಖ್ಯವಾಗಿ ನಿಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ರೀಸನಿಂಗ್ ಇರುತ್ತೆ ಮತ್ತು ಇಂಗ್ಲೀಷ್ ಇರುತ್ತೆ. ಅಂದರೆ ಆರ್.ಆರ್.ಬಿ, ಪ್ರಿಲಿಮ್ಸ್‌ಗೆ ಇರಲ್ಲ. ಆರ್.ಆರ್.ಬಿ ಮತ್ತು ಆರ್.ಆರ್.ಬಿ ಪಿ.ಒಗೆ ಮಾತ್ರ ಇಂಗ್ಲೀಷ್ ಇರೋಲ್ಲ. ಪ್ರಿಲಿಮ್ಸಲ್ಲಿ ಇರಲ್ಲ ಬಟ್ ಮೇನ್ಸಲ್ಲಿ ಬರುತ್ತೆ. ಮತ್ತು ಬೇರೆ ಎಲ್ಲ ಎಕ್ಸಾಮ್‌ಗೂ ಕೂಡ ನಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಮತ್ತು ಇಂಗ್ಲೀಷ್ ಇದ್ದೇ ಇರುತ್ತೆ. ಇವನ್ ಆರ್.ಆರ್.ಬಿ ಮತ್ತು ಆರ್.ಆರ್.ಬಿ ಪಿ.ಒಗೆ ಮಾತ್ರ ಪ್ರಿಲಿಮ್ಸಲ್ಲಿ ಇಂಗ್ಲೀಷ್ ಇರಲ್ಲ. ಕ್ವಾಂಟ್‌ನಲ್ಲಿ ನಾವು ಸಿಂಪ್ಲಿಫಿಕೇಷನ್ನ ಫಸ್ಟಾಗಿ ಸ್ಟಾರ್ಟ್ ಮಾಡಬೇಕು. ಅದು ವರ್ಕ್ ಮಾಡಬೇಕು. ಮತ್ತು ಅಪ್ರಾಕ್ಸಿಮೇಷನ್ನ ನೀವು ವರ್ಕ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ನಂಬರ್ ಸೀರೀಸ್‌ನ ನೀವು ವರ್ಕ್ ಮಾಡಬೇಕಾಗತ್ತೆ. ನಂಬರ್ ಸೀರೀಸು, ಪರ್ಸೆಂಟೇಜು, ರೇಷಿಯೋ ಬಗ್ಗೆ ತಿಳ್ಕೋಬೇಕು. ಇವೆಲ್ಲ ಸ್ಟಾರ್ಟಿಂಗಿಂದ ನೀವು ಇದನ್ನು ಕಲ್ತ್ಕಂಡ್ರೂ ಕೂಡ ಸಿಂಪ್ಲಿಫಿಕೇಷನ್ ಅಪ್ರಾಕ್ಸಿಮೇಷನ್ ಮಾಡೋಕ್ಕೆ ಬರುತ್ತೆ. ಮತ್ತು ನಿಮಗೆ ಈ ಡಾಟಾ ಇಂಟರ್ಪ್ರಿಟೇಷನ್ ಅದು ಕೂಡ ಇವೆಲ್ಲದ್ರ ಮೇಲೆನೇ ಡಿಪೆಂಡ್ ಆಗಿರುತ್ತೆ. ಆವರೇಜ್ ನೀವು ತಿಳ್ಕೊತೀರ. ಪ್ರಾಫಿಟ್ ಆ್ಯಂಡ್ ಲಾಸ್ ಕೂಡ ಒಂದು ರೀತಿ ಪರ್ಸೆಂಟೇಜ್ ಮೇಲೆನೇ ಡಿಪೆಂಡ್ ಆಗಿರುತ್ತೆ. ಮತ್ತು ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು ಇವೆಲ್ಲ ಪರ್ಸೆಂಟೇಜ್ ಚೆನ್ನಾಗಿ ತಿಳಿದಿರಬೇಕು. ರೇಷಿಯೋಗಳು ಗೊತ್ತಿರಬೇಕು. ಅದು ಕೂಡ ಮತ್ತು ಕಾನ್ಸೆಪ್ಟ್ ತಿಳಿದಿದ್ರೆ ಸಾಕು ಬರುತ್ತೆ. ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸು ಇವು ಸ್ಟಾರ್ಟಿಂಗಲ್ಲಿ ನೀವು ಇದೆಲ್ಲ ಗೊತ್ತಿರಬೇಕು. ಕಾಮನಾಗಿ ತಿಳ್ಕೊಂಡಿರ್ಬೇಕು. ಇದೆಲ್ಲ ತಿಳಿದಿರಬೇಕು. ಮತ್ತು ರೀಸನಿಂಗ್‌ನಲ್ಲಿ ಅಂತ ಅಂದರೆ ನೀವು ಇನಿಕ್ವಾಲಿಟಿ ಮತ್ತು ಸಿಲ್ಲಾಲಿಸಮ್, ಕೋಡಿಂಗ್, ಡಿಕೋಡಿಂಗು, ಡೈರೆಕ್ಷನ್ನು, ಬ್ಲಡ್ ರಿಲೇಷನ್ ಕ್ವೆಷನ್ಸು, ಆಲ್ಫಾನ್ಯೂಮರಿಕ್ ಸೀರೀಸು, ರ್ಯಾಂಕಿಂಗು, ಪಜಲ್ಸು, ಸೀಟಿಂಗ್ ಅರೇಂಜ್‌ಮೆಂಟು ಇವೆಲ್ಲ ನೀವು ತಿಳಿದಿರಬೇಕು. ಇದೆಲ್ಲ ಅರ್ಥ ಮಾಡ್ಕೊಂಡು ಮತ್ತು ಎಲ್ಲ ಕಾನ್ಸೆಪ್ಟ್‌ನ ಮುಗಿಸಿರಬೇಕು. ಇದೆಲ್ಲ ಸಬ್ಜೆಕ್ಟ್ಸಲ್ಲಿ ಇಂಗ್ಲೀಷ್‌ನಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ನು, ಎರರ್ ಡಿಟೆಕ್ಷನ್ನು, ಫಿಲ್ಲರ್ಸು, ಕ್ಲೋಸ್ ಟೆಸ್ಟು, ಪ್ಯಾರಾಜಂಬಲ್ಸು ಮತ್ತು ವೊಕ್ಯಾಬ್ಯುಲರಿ ನೀವು ಚೆನ್ನಾಗಿ ವೊಕ್ಯಾಬ್ಯುಲರಿ ಡೈಲಿ ವರ್ಕ್ ಮಾಡ್ತಾ ಇರಬೇಕು. ನಾನು ಇಂಗ್ಲೀಷ್‌ನ ಯಾವ ರೀತಿ ವರ್ಕ್ ಮಾಡಬೇಕು, ಇಂಗ್ಲೀಷ್‌ನ ಇಂಪ್ರೂವ್ ಮಾಡಿದರೆ ಏನಾಗುತ್ತೆ ಅಂತ ಕೂಡ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡ್ಬೋದು. ಮತ್ತು ಎಡಿಟೋರಿಯಲ್ಸ್ ಕೂಡ ಇಂಗ್ಲೀಷ್‌ಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎಡಿಟೋರಿಯಲ್ ವಿಡಿಯೋನು ಕೂಡ ನಾನು ಕನ್ನಡದಲ್ಲಿ ಮಾಡ್ತೀನಿ. ನೀವು ಅದಲ್ಲಿ ಕೂಡ ನೋಡ್ಬೋದು. ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ಗೆ ಅವಾಗ ಎಲ್ಲ ವಿಡಿಯೋಗಳು ನಿಮ್ಗೆ ಬರುತ್ತಾ ಇರುತ್ತೆ. ನೀವು ಬಿಗಿನರ್ ಇದ್ದೀರ ಅಂತ ಹೇಳಿದರೆ ನೀವು ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡಬೇಕು. ಬೇಸಿಕ್ ವೀಕ್ ಇದ್ದರೆ ನೀವು ನೇರವಾಗಿ ಮತ್ತು ಡಿಫಾಲ್ಟ್ ಮಾರ್ಕ್ ಟೆಸ್ಟ್ ಬರೆಯೋಕ್ಕೆ ಹೋಗ್ತೀರಾ, ಅದೆಲ್ಲ ಬರಲ್ಲ. ನೀವು ಬಿಗಿನರ್ ಇದ್ದೀರಂತಂದರೆ ಮೇಯ್ನಾಗಿ ನೀವು ಸ್ಟಡಿ ಮಾಡಬೇಕಾಗಿರೋದು ಏನಂದರೆ ಬೇಸಿಕ್ಕಾಗಿ ಬೇಸಿಕ್ ಎಲ್ಲ ತಿಳ್ಕೊಬೇಕು. ನೀವು ಫೌಂಡೇಶನ್ ಎಲ್ಲ ತಿಳ್ಕೊಬೇಕು. ಫಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು. ಎಕ್ಸಾಂಪಲ್ಸ್ ವರ್ಕ್ ಮಾಡಬೇಕು. ಈಸಿ ಕ್ವೆಷನ್ ವರ್ಕ್ ಮಾಡಬೇಕು. ಆಮೇಲೆ ಮಾಡ್ರೇಟ್ ಕ್ವೆಷನ್ಸ್‌ನ ವರ್ಕ್ ಮಾಡಬೇಕು. ಆಮೇಲೆ ಟೈಮಿಂದ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಮಾರ್ಕ್ ಟೆಸ್ಟ್ ಎಲ್ಲ ಆನ್ಲೈನಲ್ಲೇ ಇರುತ್ತೆ ಅಲ್ವಾ. ಈ ಥರ ನೀವು ಆನ್ಲೈನ್ನ ಅದಾಗಿರ್ಬೋದು, ಯಾವುದೇ ರೀತಿ ನೀವು ಸ್ಟಡಿ ಮಾಡ್ತಿರ್ಬೇಕಾದ್ರೆ ಇದನ್ನು ನೀವು ಫಾಲೋ ಮಾಡ್ಕೊಂಡು ವರ್ಕ್ ಮಾಡಿ. ನೋಡಿ ವರ್ಕ್ ಯಾವ ಥರ ಅಂತಂದರೆ ಒಂದು ರೀತಿ ಅಂದರೆ ಪರ್ಸೆಂಟೇಜ್ ಇದೆ ಅಂತ ಅನ್ಕೊಳ್ಳಿ. ಮೊದಲೇ ಪರ್ಸೆಂಟೇಜ್ ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು. ಆಮೇಲೆ ನೀವು 20-30 ಈಸಿ ಕ್ವೆಷನ್ಸ್‌ನ ವರ್ಕ್ ಮಾಡಬೇಕು. ಈಗ ಪರ್ಸೆಂಟೇಜ್ ಕ್ವೆಷನ್ಸಲ್ಲಿ ಕಾನ್ಸೆಪ್ಟ್ ಕಲ್ತಿರ್ತೀರಲ್ವ ಅದ್ರದ್ದು. ಆಮೇಲೆ ನಿಮಗೆ ಬ್ಯಾಂಕ್ ಎಕ್ಸಾಮ್‌ಗೆ ಯಾವ ರೀತಿ ಲೆವೆಲ್ ಆಗಿರುತ್ತೋ ಆ ಕ್ವೆಷನ್ಸ್‌ನ ನೀವು ಹೋಗಿ ವರ್ಕ್ ಮಾಡಬೇಕು. ನೀವು ಇದೆಲ್ಲ ಟೈಮಲ್ಲಿ ವರ್ಕ್ ಮಾಡೋದಿರುತ್ತೆ. ಯಾಕಂದರೆ ಬ್ಯಾಂಕ್ ಎಕ್ಸಾಮ್ ಎಲ್ಲ ನಿಮಗೆ ಸಿಗೋದು ಟೈಮ್‌ನಲ್ಲಿ ಇಷ್ಟು ಟೈಮಲ್ಲೇ ವರ್ಕ್ ಮಾಡ್ಬೇಕಂತ ಇರುತ್ತಲ್ವ ಆ ಥರ. ಅದೇ ರೀತಿ ರೀಸನಿಂಗ್ ಮತ್ತು ಇಂಗ್ಲೀಷ್‌ನ ಕೂಡ ಫಾಲೋ ಮಾಡಿ ನೀವು ಅದೇ ಥರನೇ. ಡೈಲಿ ಸ್ಟಡಿ ರೂಟೀನ್ ಹೇಗಿರ್ಬೇಕಂತಂದರೆ ಬಿಗಿನರ್ಸ್‌ನಲ್ಲಿ ನೀವು 8-10 ಗಂಟೆ ವರ್ಕ್ ಮಾಡ್ಬೇಕನ್ನೋದು ಏನು ಪ್ರೆಷರ್ ಬೇಡ. 4-5 ಅವರ್ಸ್ ವರ್ಕ್ ಸ್ಟಡಿ ಕರೆಕ್ಟಾಗಿ ಕ್ವಾಲಿಟಿ ಸ್ಟಡಿ ಮಾಡಿದ್ರೆ ಕೂಡ ನಿಮಗೆ ಅದು ಭಾಳಷ್ಟು ಸಾಕಾಗುತ್ತೆ. ಅದರಲ್ಲಿ ಕೂಡ ಕ್ವಾಂಟು 1.5 ಅವರ್ ನೀವು ವರ್ಕ್ ಮಾಡ್ತೀರಾ ಅಂದ್ಕೊಳ್ಳಿ. ಆವಾಗ ನೀವು ಅದರಲ್ಲಿ ಕಾನ್ಸೆಪ್ಟ್‌ನ ಕಲಿತೀರಾ. ಅದರಲ್ಲಿ ನೀವು ಕಾನ್ಸೆಪ್ಟ್‌ನ ಕಲಿತೀರಾ ಮತ್ತು ಪ್ರಾಕ್ಟೀಸ್ ಮಾಡ್ತೀರಾ. ರೀಸನಿಂಗ್ 1.5 ಅವರ್ ಅಂತಂದರೆ
ನೀವು 1 ಅವರ್ 1 1/2 ಅವರಲ್ಲಿ ನೀವು ಕಾನ್ಸೆಪ್ಟ್‌ನ ಕಲಿತೀರಾ ಮತ್ತು ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ. ಇಂಗ್ಲೀಷ್‌ನ 1 ಅವರ್ ತೊಗೊಂಡೋಗಿ ಅದು ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಗ್ರಾಮರು, ವೊಕ್ಯಾಬ್ಯುಲರಿ, ರೀಡಿಂಗ್ ಕಾಂಪ್ರಿಹೆನ್ಷನು ಇದನ್ನು ವರ್ಕ್ ಮಾಡಿ. ಮತ್ತು ಒಂದು 30 ಮಿನಿಟ್ಸ್‌ನ ನೀವು ರಿವಿಷನ್‌ಗೆ ಅಂತಲೇ ತಗೊಳ್ಳಿ. ರಿವಿಷನ್ ಮಾಡಬೇಕಲ್ವಾ ಬ್ಯಾಂಕ್ ಎಕ್ಸಾಮ್‌ಗೆ. ಕೆಲವೊಬ್ಬರು ಒಂದೇ ಸಬ್ಜೆಕ್ಟ್‌ನ ದಿನವಿಡೀ ಕಲಿಬೇಕಂತ ಅವರು ಆ ಥರ ವರ್ಕ್ ಮಾಡೋಕ್ಕೆ ಅದು ದಿನವಿಡೀ ನೀವು ಆ ಥರ ಒಂದೇ ಸಬ್ಜೆಕ್ಟ್‌ನ ಮಾಡ್ಕೊಂಡು ಕೂತ್ಕೊಂಡ್ರೆ ಬಿಗಿನರ್ಸ್‌ಗೆ ಭಾಳಷ್ಟು ತೊಂದರೆ ಆಗುತ್ತೆ. ಅದು ಮಾಡೋಕ್ಕಾಗಲ್ಲ. ನೀವು ಫೋಕಸ್ ಏನು ಮಾಡ್ಬೇಕಂದ್ರೆ ಬೆಟ್ರ್ ಅಂದರೆ ನಿಮಗೆ ಎಲ್ಲ ಸಬ್ಜೆಕ್ಟ್‌ನು ಕೂಡ ತೊಗೊಂಡೋಗೋದು. ಅದು ಭಾಳಷ್ಟು ಯೂಸ್ ಆಗುತ್ತೆ. ಮಾರ್ನಿಂಗಲ್ಲಿ ಕ್ವಾಂಟ್ ಆಗಿರ್ಬೋದು, ಮತ್ತು ಆಫ್ಟರ್‌ನೂನಲ್ಲಿ ರೀಸನಿಂಗ್ ಆಗಿರ್ಬೋದು. ಆಮೇಲೆ ಮತ್ತೆ ರೀಸನಿಂಗ್ ಕೂಡ ಈವ್ನಿಂಗಲ್ಲಿ ನೀವು ಮಾಡ್ಬೋದು ಅದನ್ನು. ಅದು ಅದು ನಿಮ್ಗೆ ಯೂಸ್ ಆಗುತ್ತೆ. ನೈಟಲ್ಲಿ ನೀವು ರಿವಿಷನ್ ಕೂಡ ಮಾಡ್ಕೋಬೋದು. ಆವಾಗ ಈವ್ನಿಂಗ್ ಆದಮೇಲೆ ನೈಟಲ್ಲಿ ಮಾರ್ಕ್ ಟೆಸ್ಟು ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋದು. ಇದು ತುಂಬ ಇಂಪಾರ್ಟೆಂಟ್. ಮೊದಲ ದಿನ ಫುಲ್ ಮಾರ್ಕ್ ಟೆಸ್ಟ್ ಬರೆಯಬೇಕಿಲ್ಲ ಅಂತಂದರೆ ನೀವು ಬರಿಬೇಕಾಗೋದಿಲ್ಲ. ಟಾಪಿಕ್ ಕಂಪ್ಲೀಟ್ ಮಾಡಿ, ಆಮೇಲೆ ನಂತರ ಅದನ್ನು ಸೆಕ್ಷನಲ್ ಟೆಸ್ಟ್‌ನ ವರ್ಕ್ ಮಾಡಿ. ಸೆಕ್ಷನಲ್‌ನಲ್ಲಿ ಚೆನ್ನಾಗಿ ವರ್ಕ್ ಮಾಡಿ ಅದನ್ನು ಅನಾಲಿಸಿಸ್ ಮಾಡಿ. ಆಮೇಲೆ ನೀವು ಇಂಪಾರ್ಟೆಂಟಾಗಿ ಕ್ವಾಂಟಲ್ಲಿ ಪರ್ಸೆಂಟೇಜು, ಆವ್ರೇಜು ಎಲ್ಲ ಮೇಲೆ ಸೆಕ್ಷನಲ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪರ್ಸೆಂಟೇಜ್, ರೇಷಿಯೋ, ಆವ್ರೇಜ್ ಎಲ್ಲ ಗೊತ್ತಿರಬೇಕು ನಿಮಗೆ. ರೀಸನಿಂಗಲ್ಲಿ ಕೂಡ ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ನೀವು ಸೆಕ್ಷನಲ್ ಟೆಸ್ಟ್ ಮಾಡಿ. ಆಮೇಲೆ ಇಂಗ್ಲೀಷಲ್ಲಿ ಗ್ರಾಮರು ಮತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್ ನಿಮಗೆ ಓದೋಕ್ಕೆ ಬಂದು ಕ್ವೆಶ್ಚನ್ ಮಾಡಕ್ಕೆ ಬಂದಿರಬೇಕು. ಅವಾಗ ನೀವು ಸೆಕ್ಷನಲ್ ಟೆಸ್ಟ್‌ನ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ನಂತರ ಇದೆಲ್ಲ ಆದಮೇಲೆ ನೀವು ಫುಲ್ ಲೆಂತ್ ಫಿಲ್ಮ್ಸ್ ಟೆಸ್ಟ್‌ನ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮಾರ್ಕ್ಸ್ ಟೆಸ್ಟ್ ನೀವು ಬರೆದ ಮೇಲೆ ಅನಾಲಿಸಿಸ್ ಮಾಡಬೇಕು. ಅದೇ ಇಂಪಾರ್ಟೆಂಟ್. ಅನಾಲಿಸಿಸ್ ಮಾಡದೇ ಇದ್ದರೆ ಅದು ವೇಸ್ಟ್ ಆಗುತ್ತೆ ಮತ್ತು ನೀವು ವರ್ಕ್ ಮಾಡೋದು. ಅಂದರೆ ಒಂದು ಮಾರ್ಕ್‌ನ ನೀವು ಬರಿತಿದ್ದೀರಂದರೆ ಟೆಸ್ಟ್‌ನಲ್ಲಿ ಒಂದು 20 ಮಾರ್ಕ್ಸ್ ಬಂದರೆ, ಈಗ 1 ಮಾರ್ಕ್ ಬರಿತಿದ್ದೀರ ಅಂದ್ಕೊಳ್ಳಿ. 20 ಮಾರ್ಕ್ಸ್ ಬಂದಿದೆ. ನನಗೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಮಾತ್ರ ನೋಡಬೇಡಿ. ನೀವು ಕೇಳಿಕೊಳ್ಳಬೇಕಾದ ಕ್ವೆಶ್ಚನ್ ಅಂದರೆ ನೀವು ಯಾವ ರೀತಿ ಕ್ವೆಶ್ಚನ್ ಮಾಡ್ಕೋಬೇಕು. ಎಷ್ಟು ಕ್ವೆಶ್ಚನ್ ಅಟೆಂಡ್ ಮಾಡಿದೆ, ಮತ್ತು ಈಗ ಎಷ್ಟು ಕರೆಕ್ಟ್ ಆಗಿದೆ ಮಾಡುವಾಗ, ಮತ್ತು ಎಷ್ಟು ರಾಂಗ್ ಆಯಿತು, ಮತ್ತು ನನಗೆ ಹೆಚ್ಚು ಟೈಮ್ ಯಾವುದು ಕ್ವೆಶ್ಚನ್ ತೊಗೊಂತು, ಮತ್ತು ಮಿಸ್ಟೇಕ್ ಆಗಿವೆಯಾ, ಯಾವ ಟಾಪಿಕಲ್ಲಿ ಮಿಸ್ಟೇಕ್ ಆಗಿದೆ, ಮತ್ತು ನನಗೆ ಈಸಿ ಕ್ವೆಶ್ಚನ್ಸ್ ಯಾಕೆ ಮಿಸ್ ಮಾಡೋಕ್ಕಾಯಿತು, ಮತ್ತು ನನ್ನ ಸ್ಪೀಡ್ ಪ್ರಾಬ್ಲಮ್ ಅಥವಾ ಕಾನ್ಸೆಪ್ಟ್ ಪ್ರಾಬ್ಲಮ್ ಅನ್ನೋದನ್ನು ಅಲ್ಲೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತು ನಮಗೆ ಮಾರ್ಕ್ ಟೆಸ್ಟ್ ಬರೆಯೋದು ಇಂಪಾರ್ಟೆಂಟ್ ಅಲ್ಲ. ಅದರಲ್ಲಿ ನಮಗೆ ಅನಾಲಿಸಿಸ್ ಮಾಡಬೇಕು. ಚೆನ್ನಾಗಿ ಅನಾಲಿಸಿಸ್ ಮಾಡಿದರೆ ನಮಗೆ ನೆಕ್ಸ್ಟ್ ಮಾರ್ಕ್ ಟೆಸ್ಟಲ್ಲಿ ನಮಗೆ ಒಳ್ಳೆಯ ಸ್ಕೋರ್ ತೊಗೊಳಕ್ಕೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಇದು ಮಾರ್ಕ್ ಟೆಸ್ಟ್ ಬರೆದ್ಮೇಲೆ. ಮತ್ತು ಬುಕ್ಸು ಮತ್ತು ನಿಮಗೆ ರಿಸೋರ್ಸಸ್ ಬಗ್ಗೆ ನಿಮಗೆ ಒಂದು ಯಾವ ಥರ ಅಂತಂದರೆ ಬಿಗಿನರ್ಸ್‌ಗೆ ಒಂದು 5 ಬುಕ್ ಬೇಕಾಗಿಲ್ಲ. ಮತ್ತು ಒಂದು ರೀತಿ ಒಂದು ಗುಡ್ ಅಂದರೆ ಒಂದು ಗುಡ್ ಸೋರ್ಸ್ ಇರಬೇಕು, ಮತ್ತು ಒಂದು ಸ್ಟ್ರಾಟಜಿ ಇರಬೇಕು. ಪ್ರಾಕ್ಟೀಸ್ ಮಾಡಬೇಕು, ಮಾರ್ಕ್ ಅನಾಲಿಸಿಸ್ ಮಾಡಬೇಕು. ಇಷ್ಟು ಸಾಕಾಗುತ್ತೆ ನಿಮಗೆ. ಪ್ರತಿಯೊಂದು ಟೀಚರು ವೀಡಿಯೋ ನೋಡುತ್ತಾ ಹೋಗಿ ಮತ್ತು ಅವ್ರ ಜೊತೆ ಒಬ್ಬ ಟೀಚರ್‌ನಿಂದಲೇ ಕಾನ್ಸೆಪ್ಟ್ ಕಲಿಬೋದು ನೀವು. ಅದನ್ನೇ ಭಾಳ ಯೂಸ್ ಆಗುತ್ತೆ. ಮತ್ತು ಅಲ್ಲಿ ಒಂದು ಸ್ವಲ್ಪ ಕಲಿತೆ, ಇಲ್ಲಿ ಒಂದು ಸ್ವಲ್ಪ ಕಲಿತೆ, ಆ ಟೀಚರ್, ಈ ಟೀಚರ್ 2, 3 ಟೀಚರನ್ನು ಕಲಿತ್ರೆ ನಿಮಗೆ ಆ 3 ಮಂತು ನಿಮಗಿರೋ ಬ್ಯಾಂಕ್ ಎಕ್ಸಾಮ್ ಬರೆಯೋಕ್ಕೆ ಟೈಮ್ ಇರೋ ಆ ಟೈಮೆಲ್ಲ ಹೋಗ್ಬಿಡುತ್ತೆ ನಿಮಗೆ ಅಲ್ಲೇ. ನೀವು ಆ ಥರ ಮಾಡಬೇಡಿ. ಒಂದು ಟೀಚರ್‌ನ ಆಯ್ಕೆ ಮಾಡ್ಕೊಳ್ಳಿ, ಮತ್ತು ಅವರೇ ಕಾನ್ಸೆಪ್ಟ್‌ಗಳನ್ನ ಚೆನ್ನಾಗಿ ಕಲೀರಿ. ಮತ್ತು ಫಿಲಿಮ್ಸು ಯಾವ ಥರ ಅವರು ಕ್ಲಾಸಸ್ ಹೇಳ್ತಾರೆ ಎಲ್ಲ ಕರೆಕ್ಟಾಗಿ ವರ್ಕ್ ಮಾಡಿ. ಮತ್ತು ಆಮೇಲೆ ಅದನ್ನು ವರ್ಕ್ ಮಾಡ್ಬೇಕು, ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೋಡಿ, ಟೀಚರ್ ಚೇಂಜ್ ಮಾಡ್ತೀರಾ, ಆಮೇಲೆ ಸ್ಟ್ರಾಟಜಿ ಚೇಂಜ್ ಆಗುತ್ತೆ, ಬುಕ್ ಚೇಂಜ್ ಆಗುತ್ತೆ, ಪ್ರಿಪ್ರೇಷನ್ ಜೀರೋ ಆಗುತ್ತೆ. ಆಮೇಲೆ ಪ್ರಿಪ್ರೇಷನ್ ಯಾವುದಕ್ಕೂ ಬರೋಲ್ಲ. ಅದೇ ನಾನು ಹೇಳಿದ್ನಲ್ಲ, ಟೀಚರ್‌ನ ಚೇಂಜ್ ಮಾಡಿದರೆ ನಿಮ್ಗೆ ಯಾವ ರೀತಿ ನಾವು ಮಾಡ್ಕೊಂಡಿರೋ ಸ್ಟ್ರಾಟಜಿ ವೇಸ್ಟ್ ಆಗುತ್ತೆ, ಮತ್ತು ಬುಕ್ಕು ಅದೆಲ್ಲ ಪ್ರಿಪ್ರೇಷನ್ ಕೂಡ ನಮ್ಮದು ಯಾವುದೇ ರೀತಿ ಮುಂದೆ ಯೂಸ್ ಆಗಲ್ಲ ಅದು. ಕರೆಂಟ್ ಅಫೇರ್ಸ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋದು ಮೇನ್ಸ್ ಟಾರ್ಗೆಟ್ ಇದ್ದರೆ ಕರೆಂಟ್ ಅಫೇರ್ಸ್‌ನ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಬಿಗಿನರ್ಸ್ ಮತ್ತು ನೀವು ಫಿಲಿಮ್ಸ್ ಎಲ್ಲ ಬಿಟ್ಟು ಹೋಗಿ ಓನ್ಲಿ ಮೇನ್ಸ್ ಕರೆಂಟ್ ಅಫೇರ್ಸ್‌ನೇ ವರ್ಕ್ ಮಾಡ್ತೀನಿ ಅಂತ ಅದರಲ್ಲೇ ಟೈಮ್ ಜಾಸ್ತಿ ಕೊಟ್ಕೊಂಡು ಹೋಗಬೇಡಿ, ಮತ್ತು ಅದು ವೇಸ್ಟ್ ಆಗುತ್ತೆ. ಮತ್ತು ನೀವು ಫಿಲಿಮ್ಸ್ ಫೌಂಡೇಶನ್ನ ವರ್ಕ್ ಮಾಡ್ತೀರಾ, ಫಿಲಿಮ್ಸ್‌ನ ಪ್ರಾಕ್ಟೀಸ್ ಮಾಡ್ತೀರಾ, ಆಮೇಲೆ ಮಾರ್ಕ್ ಟೆಸ್ಟ್‌ನ ವರ್ಕ್ ಮಾಡ್ತೀರಾ. ಅದ್ರ ಜೊತೆಗೆ ನಿಧಾನವಾಗಿ ನೀವು ಏನು ಮಾಡ್ಬೇಕಂತಂದರೆ ಕರೆಂಟ್ ಅಫೇರ್ಸ್‌ನ ಕೂಡ ಓದೋದು, ವರ್ಕ್ ಮಾಡೋದು ಕೂಡ ನೀವು ಹ್ಯಾಬಿಟ್ ಹಾಕ್ಕೊಂಡು 30 ಡೇಸ್ ಬಿಗಿನರ್ ಫೌಂಡೇಶನ್ ಪ್ಲ್ಯಾನ್. ಅಂದರೆ 30 ಡೇಸಲ್ಲಿ ಬಿಗಿನರ್ಸ್ ಯಾವ ರೀತಿ ಫೌಂಡೇಶನ್ನ ಕಲಿಬೇಕು ಅಂದರೆ 1 to 10 ಡೇಸಲ್ಲಿ ನೀವು ಬೇಸಿಕ್ ಬಿಲ್ಡ್ ಮಾಡ್ಕೊತೀರಾ ಎಲ್ಲ ಸಬ್ಜೆಕ್ಟಲ್ಲಿ. ನೋಡಿ, ಕ್ವಾಂಟ್‌ನಲ್ಲಿ ಸಿಂಪ್ಲಿಫಿಕೇಷನ್, ಪರ್ಸೆಂಟೇಜ್, ಬೇಸಿಕ್ ರೇಷಿಯೋ ಅಂತರ ಬರುತ್ತಲ್ವ ಅದೆಲ್ಲ. ರೀಸನಿಂಗ್ ಇನ್ಇಕ್ವಾಲಿಟಿ, ಸಿಲೋಜಿಸಮ್, ಬೆಸ್ಟ್ ಸೀರೀಸ್ ಅಂದರೆ ಸೀರೀಸ್ ಆಗಿರ್ಬೋದು. ಮತ್ತು ನಿಮ್ಗೆ ಇದರಲ್ಲಿ ಕೂಡ ಬೇರೆ ಬೇರೆ ಥರ ಪಜಲ್ಸ್ ಬಗ್ಗೆ ಕೂಡ ಸ್ಟಾರ್ಟಿಂಗಲ್ಲಿ ಏನು ಕಲಿಬೇಕು, ಆ್ಯಂಡು, ಆರ್ ಅವೆಲ್ಲ ಬರುತ್ತಲ್ಲ ಅದನ್ನು ಕಲ್ತ್ಕೋಬೇಕಾಗುತ್ತೆ. ಇಂಗ್ಲೀಷ್‌ನಲ್ಲಿ ಬೇಸಿಕ್ ಗ್ರಾಮರ್, ವೊಕ್ಯಾಬ್ಯುಲರಿ, ರೀಡಿಂಗ್ ಯಾವ ಥರ ಓದಬೇಕು, ಯಾವ ಥರ ಅಂದರೆ ಅದನ್ನೆಲ್ಲ ನೀವು ಅದನ್ನು ಚೆನ್ನಾಗಿ ನೋಡಬೇಕು. ಎಡಿಟೋರಿಯಲ್ ಆಗಿರ್ಬೋದು ಅದನ್ನೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ ಇಂಗ್ಲೀಷ್‌ನಲ್ಲಿ. 1 to 10 ಡೇಸಲ್ಲಿ ನೀವು ಇಷ್ಟೊಂದು ಕಲಿಬೇಕಾಗುತ್ತೆ. ಮತ್ತು 11 to 20 ಡೇಸಲ್ಲಿ ಟಾಪಿಕ್ ವೈಸ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವು. ಟಾಪಿಕ್ ವೈಸ್ ಬುಕ್ಸ್‌ನಲ್ಲಿ ಆಗಿರ್ಬೋದು, ಯಾವುದೋ ಮಾರ್ಕ್ ಟೆಸ್ಟಲ್ಲಿ ಆದರೂ ಕೂಡ ನೀವು ಟಾಪಿಕ್ ವೈಸ್‌ನೂ ಆಗಿ ವರ್ಕ್ ಮಾಡ್ಬೋದು. ನಿಮ್ಮಲ್ಲಿ ಯಾವುದೇ ರೀತಿಯಾದ PDF ಯಾವ್ದಾರದ್ದು ಸೋರ್ಸಸ್ ಇದ್ದರೆ ಅದರಲ್ಲಿ ನೀವು ವರ್ಕ್ ಮಾಡಿ. ಪ್ರತಿ ಸಬ್ಜೆಕ್ಟ್‌ನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಪ್ರಾಕ್ಟೀಸ್ ಮಾಡಿ. ಡೈಲಿ ಕ್ವೆಶ್ಚನ್ ಸಾಲ್ವ್ ಮಾಡಿ. ಟೈಮ್ ಇಟ್ಟುನೇ ವರ್ಕ್ ಮಾಡಿ. ಅದೇ ಬ್ಯಾಂಕ್ ಎಕ್ಸಾಮ್‌ಗೆ ಯೂಸ್ ಆಗುತ್ತೆ.
21 30 ಡೇಸಲ್ಲಿ ನೀವು ಏನಂತಂದರೆ ಸೆಕ್ಷನಲ್ ಟೆಸ್ಟ್ ಬರೀತೀರ ಮತ್ತು ಅನಾಲಿಸಿಸ್ ಮಾಡಬೇಕು, ಇಂಪಾರ್ಟೆಂಟ್ ಅಲ್ವಾ. ಡೈಲಿ ಸೆಕ್ಷನಲ್ ಟೆಸ್ಟ್ ಬರೀರಿ, ಯಾಕಂದರೆ ಅದು ಭಾಳಷ್ಟು ಯೂಸ್ ಆಗುತ್ತೆ. ಮಿಸ್ಟೇಕ್ ನೋಟ್ಬುಕ್ ಮೇಂಟೈನ್ ಮಾಡಿ, ಅಂದರೆ ಏನೇನು ತಪ್ಪು ಮಾಡ್ತಿದ್ದೀರಾ, ಯಾಕೆ ತಪ್ಪು ಮಾಡ್ತಿದ್ದೀರಾ, ಯಾವ ಕ್ವಶನ್ ತಪ್ಪಾಗ್ತಿದೆ, ಎಲ್ಲಿ ಟೈಮ್ ವೇಸ್ಟ್ ಆಗ್ತಿದೆ, ಅದನ್ನೆಲ್ಲ ಚೆನ್ನಾಗಿ ನೀವು ವರ್ಕ್ ಮಾಡ್ಕೊಂಡು ಬರೀಬೇಕು. ಪ್ರತಿ ಮಿಸ್ಟೇಕ್ ನಿಮಗೆ ರೀಸನ್ ನಿಮಗೆ ತಿಳ್ಕೊಳ್ಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ, ರೀಸನ್ ತಿಳ್ಕೊಳ್ಳೋದು. ಅದು ನೀವು ಚೆನ್ನಾಗಿ ಮಿಸ್ಟೇಕಲ್ಲಿ ರೀಸನ್ ನೋಡಿ ತಿಳ್ಕೊಳ್ಬೇಕಾಗುತ್ತೆ. ಯಾಕೆ ಮಿಸ್ಟೇಕ್ ಆಯಿತು, ಯಾವುದ್ರಲ್ಲಿ ಆಯಿತು, ಯಾವ ಕಾನ್ಸೆಪ್ಟಲ್ಲಿ ಆಯಿತು ಅನ್ನೋದು ನೋಡಿ. ಕಾನ್ಸೆಪ್ಟ್ ಮಿಸ್ಟೇಕ್, ಕ್ಯಾಲ್ಕುಲೇಷನ್ ಮಿಸ್ಟೇಕಾ, ಸಿಲ್ಲಿ ಮಿಸ್ಟೇಕಾ, ಅಥವಾ ಟೈಮ್ ಮ್ಯಾನೇಜ್ಮೆಂಟಾ ನೋಡಿ. ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾವು ಇದನ್ನು ತಿಳ್ಕೊಂಡು ಇದ್ರ ಪ್ರಕಾರನೇ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಮಾರ್ಕ್ ಟೆಸ್ಟ್ನಲ್ಲಿ ನಾವು ಬಿಗಿನರ್ಸ್ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಏನಂತಂದರೆ, ನಾವು ಬಿಗಿನರ್ಸ್ ಇರ್ತಾರೆ ಏನು ಮಾಡ್ತಾರೆ ಅವರು ಅಂತಂದರೆ, ಎಲ್ಲ ಎಕ್ಸಾಮ್ ಒಂದೇ ಸಮಯದಲ್ಲಿ ಪ್ರಿಪೇರ್ ಮಾಡೋದು. ಅಂದರೆ ಎಲ್ಲ ಥರದ ಎಕ್ಸಾಮ್ಗಳನ್ನು ಒಂದೇ ಸಮಯದಲ್ಲಿ ಒಂದು ವರ್ಕ್ ಮಾಡ್ತಾ ಹೋಗ್ತಾರೆ. ಆದರೆ ಅದು ಒಂದೊಂದು ಎಕ್ಸಾಮ್ಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಅಲ್ವಾ. ಆ ಥರ ಮಾಡಬಾರ್ದು. ಬೇಸಿಕ್ ವೀಕ್ ಇದ್ದರೂ ಕೂಡ ಡೈರೆಕ್ಟ್ ಮಾರ್ಕ್ ಟೆಸ್ಟ್ ಬರೆಯೋದು. ಬೇಸಿಕ್ಕೇ ಗೊತ್ತಿರಲ್ಲ, ಮಾರ್ಕ್ ಟೆಸ್ಟ್ ಬರಿತಾ ಹೋಗ್ತಾರೆ. ಮಾರ್ಕ್ಸ್ ಬರಲ್ಲ ಅಂತ ಟೆನ್ಷನ್ ತೊಗೊಂಡು ಕೂತ್ಕೊತಾರೆ. ಆ ಥರ ಮಾಡಬಾರ್ದು. ಮತ್ತು ಪ್ರತಿದಿನ ಹೊಸ ಟೀಚರ್ ಹುಡ್ಕೋದು. ಇವತ್ತು ನಾನು ಒಂದು ಟೀಚರ್ ನೋಡಿದೆ, ಒಂದು ಸ್ಟ್ರಾಟಜಿ ನೋಡಿದೆ, ಮತ್ತು ಹೊಸ ಸ್ಟ್ರಾಟಜಿ ಮತ್ತು ಹೊಸ ಟೀಚರ್ನ ಹುಡ್ಕೊಂಡು ಹೋಗ್ಬಿಡ್ತಾರೆ. ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಒಬ್ಬರೇ ಟೀಚರ್ನ ವರ್ಕ್ ಮಾಡ್ಕೊಂಡು ಹೋಗ್ಬೇಕು. ಅವ್ರದ್ದೇ ಕ್ಲಾಸು, ಅವ್ರದ್ದೇ ಕಾನ್ಸೆಪ್ಟು, ಅವ್ರದ್ದೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮಿಸ್ಟೇಕ್ 4 ಮಾರ್ಕ್ ಟೆಸ್ಟ್ ಬರೆಯುವುದು, ಆದರೆ ಅನಲೈಸಿಸ್ ಮಾಡದಿರೋದು. ಮೇನಾಗಿ ನಾನು ಎಲ್ಲ ವೀಡಿಯೋದಲ್ಲಿ ಮೇನಾಗಿ ಇದಂತೂ ತಂದೇ ತರ್ತೀನಿ, ಯಾಕಂದರೆ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಮಾರ್ಕ್ ಟೆಸ್ಟ್ ಬರಿತೀವಿ, ಆದರೆ ನಾವು ಚೆನ್ನಾಗಿ ಅನಲೈಸಿಸ್ ಮಾಡಲ್ಲ. ನಾನು ಇದಕ್ಕೆ ಕೂಡ ಮಾರ್ಕ್ ಟೆಸ್ಟ್ನ ಯಾವ ಥರ ಅನಲೈಸಿಸ್ ಮಾಡಬೇಕು ಅನ್ನೋದಕ್ಕನ್ನು ಕನ್ನಡದಲ್ಲಿ ವೀಡಿಯೋ ಮಾಡಿದ್ದೀನಿ. ನೀವು ಇಲ್ಲಿ ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು. ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ವೀಡಿಯೋಗಳು ನಿಮಗೆ ತಲುಪುತ್ತೆ. ಆಮೇಲೆ ನೆಕ್ಸ್ಟ್ ಏನಂತಂತಂದರೆ, ಒಂದು ದಿನ 10 ಅವರ್ಸ್ ಓದಿ ಮತ್ತು ಮುಂದಿನ 3 ಡೇಸ್ಗೂ ಸ್ಟಡಿ ಮಾಡದೇ ಇರುವುದು. ಒಂದು ದಿನ ನಾವು ಚೆನ್ನಾಗಿ ವರ್ಕ್ ಮಾಡಿಬಿಡ್ತೀವಿ, ಒಂದು 6 ಅವರ್ಸು, 7 ಅವರ್ಸು, 10 ಅವರ್ಸು. ಆಮೇಲೆ ಬರೀ 3 ದಿನ ಬಿಟ್ಬಿಡೋದು. ಆಮೇಲೆ ಕನ್ಸಿಸ್ಟೆನ್ಸಿ ಇರದೇ ಇರುವುದು. ಅದರಲ್ಲಿ ಏನು ಬರೋಲ್ಲ ನಮಗೆ. ನಮ್ಮಲ್ಲಿ ಕಾನ್ಸಿಸ್ಟೆನ್ಸಿ ಚೆನ್ನಾಗಿರಬೇಕು. ಅದೇ ಇಂಪಾರ್ಟೆಂಟ್ ಆಗಿರ್ಬೋದು, ನಮಗೆ ಸ್ಟಡಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ನಿಮ್ಮ ಪ್ರಿಪ್ರೇಷನನ್ನು ನೀವು ಆರ್ಡರ್ನಲ್ಲಿ ತೆಗೆದುಕೊಂಡು ಹೋಗಿ. ಅಂದರೆ ಸ್ಟೆಪ್ 1 ಏನಾಗಿರ್ಬೇಕಂತಂದರೆ, ಬಿಗಿನರ್ಸಲ್ಲಿ ಮೇನ್ ಇಂಪಾರ್ಟೆಂಟ್ ಎಕ್ಸಾಮ್ ಪ್ಯಾಟರ್ನ್ ತಿಳ್ಕೊಳ್ಬೇಕು. ಚೆನ್ನಾಗಿ ಸಿಲೆಬಸ್ನ ತಿಳ್ಕೊಂಡಿರ್ಬೇಕು, ಚೆನ್ನಾಗಿ ಮೇನಾಗಿ ನೀವು ಇದೆಲ್ಲ ಆದಮೇಲೆ ಸ್ಟ್ರಾಂಗ್ ಮಾಡ್ಕೋಬೇಕು. ಏನಂದರೆ ಬೇಸಿಕ್ನ, ಎಲ್ಲ ಸಬ್ಜೆಕ್ಟ್ನ ಬೇಸಿಕ್ನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು. ಟಾಪಿಕ್ ವೈಸ್ ಪ್ರಾಕ್ಟೀಸ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಇದು, ಟಾಪಿಕ್ ವೈಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ನೀವು ಸೆಕ್ಷನಲ್ ಟೆಸ್ಟ್ನ ವರ್ಕ್ ಮಾಡಬೇಕು. ಸೆಕ್ಷನಲ್ ಟೆಸ್ಟ್ ಡೈಲಿ ವರ್ಕ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಫುಲ್ ಟೆಸ್ಟ್ನ ವರ್ಕ್ ಮಾಡಬೇಕು. ಆಮೇಲೆ ಇದನ್ನು ಕೂಡ ಅನಾಲಿಸಿಸ್ ಚೆನ್ನಾಗಿ ಮಾಡಬೇಕಾಗುತ್ತೆ ನೀವು. ನೋಡಿ, ಮಾರ್ಕ್ ಅನಾಲಿಸಿಸ್ನ ಚೆನ್ನಾಗಿ ಮಾಡಬೇಕು. ಮಾರ್ಕ್ ಅನಾಲಿಸಿಸ್ ಮಾಡಿದ್ರೇ ನಿಮಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ಮತ್ತು ಭಾಳಷ್ಟು ಜನರು ಏನು ಅನ್ಕೊತಾರಂತಂದರೆ, ಮತ್ತು ರಿವಿಷನ್, ವೀಕ್ ಟಾಪಿಕ್ಸ್ ಇಂಪ್ರೂವ್ಮೆಂಟ್ ಯಾವುದೇ ರೀತಿ ನೀವು ಚೆನ್ನಾಗಿ ರಿವಿಷನ್ ಮಾಡ್ಕೋಬೇಕು ಮತ್ತು ವೀಕ್ ಟಾಪಿಕ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಮತ್ತು ಭಾಳಷ್ಟು ಜನರು ಏನು ಮಾಡ್ತಾರೆ ಅಂದರೆ, ಡಿಗ್ರಿ ಮುಗಿದಿರುತ್ತೆ, ಅವರು ಚೆನ್ನಾಗಿ ವರ್ಕ್ ಮಾಡಿದ ಅಂದರೆ ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಭಾಳಷ್ಟು ಜನರು ಅಲ್ಲಿ ಇಲ್ಲಿ ಹೋಗ್ತಾರೆ. ಆಮೇಲೆ ಇಂಟ್ರೆಸ್ಟ್ ಬರುತ್ತೆ ಅಂತೇಳಿ ಮತ್ತೆ ಬ್ಯಾಂಕ್ ಎಕ್ಸಾಮ್ಗೆ ವರ್ಕ್ ಮಾಡೋಕ್ಕೆ ನೋಡ್ತಾರೆ. ಆದರೆ ಅವರಿಗೆ ಗೊತ್ತಿರಲ್ಲ ಇದು ಯಾವುದೇ ರೀತಿ ಫೌಂಡೇಶನ್, ಅಂದರೆ ನಾನು ಇಲ್ಲಿಂದನೇ ಬಿಗಿನರ್ ಆಗಿ ವರ್ಕ್ ಮಾಡ್ಬೋದಾ, ಇಲ್ಲ ಅವ್ರಿಗೆ ಏಜ್ ಆದ್ರೂ 24 ಇದ್ರು 25 ಇದ್ರೂ ಅವರು ಎಲಿಜಿಬಿಲಿಟಿ ಎಲ್ಲಿವರೆಗೂ ಇರುತ್ತೋ ಬ್ಯಾಂಕ್ ಎಕ್ಸಾಮ್ನ ಬರೋಕ್ಕೆ, ಅಲ್ಲಿವರೆಗೂ ಅವರು ಬರಿಬೋದು ಎಕ್ಸಾಮ್ನ. ಯಾವುದೇ ರೀತಿ ಇದರಲ್ಲಿ ಬಿಗಿನರು ಮತ್ತು ನಾನು ಸ್ಟಡಿ ಮಾಡಿಲ್ಲ, ಇಷ್ಟು ದಿನ ಬಿಟ್ಟಿದ್ದೀನಿ ಅಂತ ಏನಿರಲ್ಲ. ನೀವು 0ಇಂದನೇ ಸ್ಟಾರ್ಟ್ ಮಾಡ್ಬೋದು. ಇವತ್ತಿಂದನೇ ಸ್ಟಾರ್ಟ್ ಮಾಡಿದರೂ ಕೂಡ ನೀವು ವರ್ಕ್ ಮಾಡೋಕ್ಕೆ, ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಲ್ ಇರ್ತೀರ. ಯಾವುದೇ ರೀತಿ ಇದರಲ್ಲಿಲ್ಲ. ಏಜ್ ಎಲಿಜಿಬಿಲಿಟಿ ಇದ್ದರೆ ಸಾಕು, ಯಾವುದೇ ರೀತಿ ಟೆನ್ಷನ್ ಇರಲ್ಲ. ನೀವು ಇನ್ನೂ ಡಿಗ್ರಿಯಲ್ಲಿ ಇನ್ನೂ ಓದ್ತಾ ಇದ್ದರೂ ಕೂಡ ನೀವು ಬ್ಯಾಂಕ್ ಎಕ್ಸಾಮ್ಗೆ ವರ್ಕ್ ಮಾಡ್ಬೋದು. ಅವರು ಜಲ್ದಿ ಬೇಗನೆ ಜಾಬ್ ತೊಗೊಂಡ್ಬಿಡ್ತಾರೆ. ಅಲ್ಲಿ ವರ್ಕ್ ಮಾಡ್ತಾನೆ ಇಲ್ಲಿ ತೊಗೊಂಡ್ಬಿಡ್ತಾರೆ ಬೇಗ ಬಂದು. ಆ ಥರ ಆಗುತ್ತೆ. ಮತ್ತು ಮೇನಾಗಿ ಅಂತಂದರೆ, ಬ್ಯಾಂಕ್ ಎಕ್ಸಾಮ್ನಲ್ಲಿ ಡೈಲಿ ವರ್ಕ್ ಮಾಡಬೇಕಾಗುತ್ತೆ. ಡೈಲಿ ಕಾನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಬೇಕಾಗುತ್ತೆ. ಅಂದರೆ ನಾವು ಒಳ್ಳೆಯ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇರಬೇಕು ಎಕ್ಸಾಮ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಂಡು. ಮತ್ತು ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ, ಈ ನನ್ನ ಬ್ಯಾಂಕ್ ವೇದ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ನನ್ನ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಧನ್ಯವಾದಗಳು ಫ್ರೆಂಡ್ಸ್.